ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಹೇಗೆ ವೈರಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡಿರ್ತೀರಿ ಯಾವುದಾದ್ರೂ ಒಂದು ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಕೆಲವೊಂದಷ್ಟು ವೀಡಿಯೋಸ್ಗಳು ಮೊದಲನೇ ರ್ಯಾಂಕಲ್ಲೇ ತೋರಿಸುತ್ತೆ. ಜೊತೆಗೆ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಬ್ರೌಸ್ ಫೀಚರಲ್ಲಿ ತೋರಿಸ್ತಾನೆ ಇರುತ್ತೆ. ಯಾಕೆ ಅಂತಂದರೆ ಆ ಒಂದು ವೀಡಿಯೋಗಳು ವೈರಲ್ ಆಗಿರುತ್ತೆ. ಸೊ ನಿಮ್ಮ ಒಂದು ವೀಡಿಯೋಸ್ಗಳು ಕೂಡ ವೈರಲ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೂಡ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಿಮ್ಮೊಂದು ಯೂಟ್ಯೂಬ್ ವೀಡಿಯೋಸ್ಗಳು ವೈರಲ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳು ವೈರಲ್ ಆಗಬೇಕು ಅಂತಂದರೆ ಆಡಿಯನ್ಸ್ ರಿಟೆನ್ಷನ್ ತುಂಬ ಚೆನ್ನಾಗಿರಬೇಕು. ಆಡಿಯನ್ಸ್ ರಿಟೆನ್ಷನ್ ಇಲ್ಲ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳು ವೈರಲ್ ಆಗೋದಿಲ್ಲ. ಆಡಿಯನ್ಸ್ ರಿಟೆನ್ಷನ್ ಅಂತಂದರೆ ಇವಾಗ ಎಕ್ಸಾಂಪಲ್ ಹೇಳೋದಾದರೆ ಇವಾಗ ಒಂದು 4 ನಿಮಿಷದ ವೀಡಿಯೋನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಒಂದು 4 ನಿಮಿಷ ವೀಡಿಯೋನ ನಿಮ್ಮ ಒಂದು ವ್ಯೂವರ್ಸ್ಗಳು ಎಷ್ಟೋ ತನಕ ಆ ಒಂದು ವೀಡಿಯೋನ ನೋಡ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಕೆಲವೊಂದಷ್ಟು ಏನು ಮಾಡ್ತಾರೆ ಅಂತಂದರೆ ಜಸ್ಟ್ ಓಪನ್ ಮಾಡಿ ಒಂದು 10 ಸೆಕೆಂಡ್ 20 ಸೆಕೆಂಡ್ ನೋಡಿದ್ಮೇಲೆ ಕ್ಲೋಸ್ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಇಷ್ಟ ಆಗಲ್ಲ ನಿಮ್ಮ ಒಂದು ವೀಡಿಯೋ. ಸೊ ಒಂದು ಕಣ್ಣು ಕ್ಲೋಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಆಡಿಯನ್ಸ್ ರಿಟೆನ್ಷನ್ ಕಮ್ಮಿ ಆಗಿಬಿಡುತ್ತೆ. ಸೊ ಯಾವಾಗ ಆಡಿಯನ್ಸ್ ರಿಟೆನ್ಷನ್ ಕಮ್ಮಿ ಆಗುತ್ತೆ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗೋದಕ್ಕೆ ಹೋಗಲ್ಲ. ಸೊ ನಿಂತೋಗ್ಬಿಡುತ್ತೆ, ನಿಮಗೆ ವ್ಯೂಸ್ ಬರೋದಿಲ್ಲ ಆ ಒಂದು ವೀಡಿಯೋಗೆ. ಸೊ ಅಷ್ಟೇ. ಸೊ ಈ ರೀತಿ ಆಗಿಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವು ಆಡಿಯನ್ಸ್ ಅಟೆನ್ಷನ್ನ ಮೇಂಟೈನ್ ಮಾಡಬೇಕು. ಇವಾಗ ಎಕ್ಸಾಂಪಲ್ ಹೇಳೋದಾದರೆ ನೀವೊಂದು 4 ನಿಮಿಷ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಮಿನಿಮಮ್ ನಿಮ್ಮ ಒಂದು ವ್ಯೂವರ್ಸ್ಗಳು 2 ನಿಮಿಷ ನೋಡೋಗೆ ವೀಡಿಯೋನ ಮಾಡಬೇಕಾಗುತ್ತೆ. ಅಂತಂದರೆ ಅಷ್ಟು ಇಂಟ್ರೆಸ್ಟಾಗಿ ನೀವು ಒಂದು ವೀಡಿಯೋನ ಮಾಡಬೇಕಾಗುತ್ತೆ. ಅವ್ರಿಗೆ ನೀಟಾಗಿ ಅರ್ಥ ಮಾಡೋ ಹಾಗೆ ನೀವು ವೀಡಿಯೋಸ ಮಾಡಿದ್ರೆ ಖಂಡಿತವಾಗ್ಲೂ ಫುಲ್ಲು ವೀಡಿಯೋನ ನೋಡ್ತಾರೆ. ಸೊ ಒಂದು ಕಾರಣಕ್ಕೆ 2 ನಿಮಿಷ ಮಿನಿಮಮ್ 4 ನಿಮಿಷ ಮಾಡಿದ್ದೀರಾ ಅಂತಂದರೆ 2 ನಿಮಿಷ ನೋಡೋಗೆ ಮಾಡಬೇಕು. ಅಂತಂದರೆ ಮಿನಿಮಮ್ ಒಂದು 40% ಆದರೂ ಆಡಿಯನ್ಸ್ ರಿಟೆನ್ಷನ್ ಇರಲೇಬೇಕು. ಇಲ್ಲ ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರೋದಿಲ್ಲ. ಸೊ ಇವಾಗ ನಾನು ಕೆಲವೊಂದಷ್ಟು ಎಕ್ಸಾಂಪಲ್ಸ್ಗಳನ್ನ ತೋರಿಸ್ತೀನಿ. ನನ್ನ ಒಂದು ವೀಡಿಯೋಸ್ಗಳಲ್ಲಿ ವೈರಲ್ ಆಗಿರುವಂಥ ವೀಡಿಯೋ ಅಂತಂದರೆ ಒಂದು ಒಳ್ಳೆ ವ್ಯೂಸ್ ಬಂದಿರುವಂಥ ವೀಡಿಯೋಸ್ಗಳಿಗೆ ಒಂದು ಆಡಿಯನ್ಸ್ ರಿಟೆನ್ಷನ್ ಇರೋದ್ರಿಂದನೇ ವ್ಯೂಸ್ ಬಂದಿದೆ. ಸೊ ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇವಾಗ ನಾನು ನಿಮಗೆ ಕೆಲವೊಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಆ ಒಂದು ಸ್ಕ್ರೀನ್ಶಾಟನ್ನು ನಿಮ್ಗೆ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಏನಂತ 40% ಮೇಲೆ ಯಾವುದಕ್ಕೆ ಆಡಿಯನ್ಸ್ ರಿಟೆನ್ಷನ್ ಬಂದಿದೆ. ಸೊ ಆ ವೀಡಿಯೋಸ್ಗಳಿಗೆಲ್ಲ ಒಂದು ಒಳ್ಳೆ ವ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಇವಾಗ ನೀವು ನೋಡ್ಬೋದು, ಇದಕ್ಕೂ ಕೂಡ 40% ಮೇಲೆ ಆಡಿಯನ್ಸ್ ರಿಟೆನ್ಷನ್ ಬಂದಿದೆ. ಸೊ ಆ ಒಂದು ಕಣಕ್ಕೆ ಒಂದು ಒಳ್ಳೆ ವ್ಯೂಸ್ ಬಂದಿದೆ. ಸೊ ಈ ರೀತಿ ತುಂಬ ಇದ್ದಾವೆ, ತೋರಿಸ್ತಾ ಇರ್ತೀನಿ, ನೀವು ನೋಡ್ಕೊಳ್ಬೇಕಾರೆ. ಸೊ ಯಾವ್ಯಾವ ವೀಡಿಯೋಸ್ಗಳಿಗೆ 40% ಆಡಿಯನ್ಸ್ ರಿಟೆನ್ಷನ್ ಬಂದಿದೆ ಆ ಥರ ವೀಡಿಯೋಸ್ಗಳೆಲ್ಲ ಆಲ್ಮೋಸ್ಟ್ ಒಂದು ಒಳ್ಳೆ ವ್ಯೂಸ್ ಬಂದಿದೆ ನನಗೆ. ಯಾವುದು 40%ಗಿಂತ ಆಡಿಯನ್ಸ್ ರಿಟೆನ್ಷನ್ ಕಮ್ಮಿ ಇದೆ, ಸೊ ಅಂಥ ಒಂದು ವೀಡಿಯೋಸ್ಗಳಿಗೆ ಅಷ್ಟೊಂದು ವ್ಯೂಸ್ ಬಂದಿಲ್ಲ. ಸೊ ಕಮ್ಮಿ ವ್ಯೂಸ್ ಬಂದಿದೆ, ನೀವು ನೋಡ್ಬೋದು. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಕ್ರೀನ್ಶಾಟ್ ಮುಖಾಂತರ. ಸೊ ಈ ರೀತಿ ನೀವು ಆಡಿಯನ್ಸ್ ರಿಟೆನ್ಷನ್ನ ಮೇಂಟೈನ್ ಮಾಡಬೇಕು. ಆ ರೀತಿ ನೀವು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಒಂದು ಸಸ್ಪೆನ್ಸ್ ಇರಬೇಕು ನಿಮ್ಮ ಒಂದು ವೀಡಿಯೋಗಳಲ್ಲಿ. ಅವಾಗ ಮಾತ್ರ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗೋದಕ್ಕೆ ಸಾಧ್ಯ. ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆಡಿಯನ್ಸ್ ರಿಟೆನ್ಷನ್ ಅಂದ್ರೇನು, ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಹೇಗೆ ವೈರಲ್ ಮಾಡೋದು ಅಂತ ತಿಳಿಸ್ಕೊಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ಒಂದು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಡ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.